ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಈಗ ಗಂಟೆ ಹತ್ತಾಗ್ತಾ ಬಂತು. ಈಗ ಇವತ್ತು ಪೂಜೆಯಿಂದ ಬರುವಾಗ ಲೇಟ್ ಆಗಿದೆ, ಸಾಮಾನೆಲ್ಲ ತಗೊಂಡು ಬರುವಾಗ. ಹಾಗೆ ಇವಾಗ ತಲುಪಿ ಸ್ವಲ್ಪ ಹೊತ್ತಾಯಿತು. ಇನ್ನು ಪದಾರ್ಥದೆಲ್ಲ ಮಾಡಲಿಕ್ಕೆ ಉಂಟು. ಇದು ಬೂತಾಯಿ ಅಂತ ಹೇಳ್ತಾರಲ್ಲ, ಅದು ತಂದಿದ್ದೇವೆ. ಸ್ವಲ್ಪ ಒಂದು ಅರ್ಧ ಕೆ ಜಿ, ಮತ್ತು ಒಂದೂವರೆ ಕೆ ಜಿ ಚಿಕನ್ ತಗೊಂಡು ಬಂದ್ವಿ ಚಿಲ್ಲಿ ಮಾಡುವ ಅಂತೇಳಿ. ಹಾಗೆ 2 ಐಟಮ್ ಕೂಡ ಮಾಡಲಿಕ್ಕೆ ಉಂಟು. ಹಾಗೆ ಬೇಗ ಬೇಗ ಮಾಡುವ ಅಂತೇಳಿ ಹೊರಟಿದ್ದೇನೆ. ಇದು ಬೂತಾಯಿ ಅದು ತುಂಬ ಒಳ್ಳೆ ಫ್ರೆಶ್ ಉಂಟು ಗೈಸ್. ಹಾಗೆ ನೋಡಿ ತಗೊಂಡದ್ದು. ಮತ್ತು ಚಿಲ್ಲಿಯಲ್ಲೇ ಊಟ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ. ಮತ್ತು ಸುಕ್ಕ ಏನು ಬೇಡ ಅಂತೇಳಿ ಮೊನ್ನೆ ಮಾಡಿದಷ್ಟೇ. ಹಾಗೆ ಇವತ್ತು ಚಿಲ್ಲಿ ಮಾಡುವ ಅಂತೆಲ್ಲ ಇನ್ನೂ ಮಾಡಿ ಆಗಬೇಕು. ಬನ್ನಿ ಬೇಗ ಬೇಗ ಮಾಡಿ. ಚಿಲ್ಲಿಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಗೈಸ್. ನಾನು ಇದು 2ನೇ ಸಲ ಮಾಡಿದ್ದು. ಒಮ್ಮೆ ಅಮ್ಮನ ಮನೆಯಲ್ಲಿ ಮಾಡಿದ್ದೆ, ಮತ್ತು ಅದು ಬಿಟ್ಟರೆ ಮತ್ತು ಇಲ್ಲಿ ಫಸ್ಟ್ ಟೈಮ್ ಮಾಡೋದು. ನೋಡುವ ಯಾವ ರೀತಿ ಆಗ್ತದೆ ಅಂತೇಳಿ. ಗೈಸ್ ನೋಡಿ, ಇಷ್ಟು ಚಿಕನ್ ನಾನು ತಗೊಂಡಿದ್ದೇನೆ. 1.5 kg ಇದೆ ಎಲ್ಲ. ಇದನ್ನು ಮೊದಲು ಫಸ್ಟಿಗೆ ಕಬಾಬ್ ಮಾಡಬೇಕಲ್ಲ, ಸೊ ಅದಕ್ಕೆ ಬೇಕಾದದ್ದನ್ನು ನೋಡಿ ಗೈಸ್. ನಾನು ಮೊದಲಿಗೆ ಇದು SRR ಅವರ ಕಬಾಬ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು SRR ಅವ್ರದ್ದೇ ಹಾಕೋದು ಜಾಸ್ತಿಯಾಗಿ. ಹಾಗೆ 2 ಪ್ಯಾಕೆಟ್ ನಾನು ಹಾಕ್ತಾ ಇದ್ದೇನೆ. 10 2 ಪ್ಯಾಕೆಟ್. ಇದಕ್ಕೆ ಸ್ವಲ್ಪ ಇದು ಮೊಟ್ಟೆಯನ್ನು ಹಾಕುವ. 2 ಮೊಟ್ಟೆಯ ವೈಟನ್ನು ಮಾತ್ರ ಹಾಕಿದ್ದೇನೆ, ಎಲ್ಲ ಹಾಕಲಿಲ್ಲ. ಆನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಮ್ಯಾಗ್ನೇಟ್ ಮಾಡಬೇಕಲ್ಲ ಇದನ್ನು, ಹಾಗಾಗಿ ಮೊದಲು ಇದನ್ನೆಲ್ಲ ಹಾಕುವ. ಈಗ ಕಾರ್ನ್ಫ್ಲವರ್ ನಾನು ಇಲ್ಲಿ 2 ಸ್ಪೂನು ಫುಲ್ ಹಾಕ್ತಾ ಇದ್ದೇನೆ, ಮೀಡಿಯಮ್ ಸ್ಪೂನಲ್ಲಿ. ಆನಂತರ ಒಂದು ಫುಲ್ಲು ಲಿಂಬೆಹಣ್ಣನ್ನು ಹಾಕಿದ್ದೇನೆ ನಾನು, ಲಿಂಬೆಯ ರಸವನ್ನು. ಸ್ವಲ್ಪ ಒಳ್ಳೆಯದಾಗ್ತದೆ ಹುಳಿಯಾಗಿ, ಅದು ಇಲ್ಲದಿದ್ದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಉಪ್ಪು ಬೇಕಾದರೆ ಹಾಕ್ಬೋದು, ನಾನು ಮತ್ತೆ ನೋಡಿ ಹಾಕ್ತೇನೆ. ಯಾಕಂತ ಹೇಳಿದರೆ ಒಮ್ಮೊಮ್ಮೆ ಇದರಲ್ಲಿ ಉಪ್ಪು ಇರ್ತದೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪೌಡರಲ್ಲಿ ಎಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ. ಮಿಕ್ಸ್ ಮಾಡಿ ಆದ ನಂತರ ಈಗ ಚಿಕನನ್ನು ಹಾಕ್ತಾ ಇದ್ದೇನೆ. ಫುಲ್ ಒಮ್ಮೆಲೆ ಹಾಕ್ತೇನೆ ನಾನು. ಇದಕ್ಕೆ ಕೆಲವರು ಇದು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯನ್ನು ಹಾಕ್ತಾರೆ. ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ನಾನು ಇಲ್ಲಿ ಕೊತ್ತಂಬರಿ ಮಾತ್ರ ಹಾಕ್ತೇನೆ, ಇದು ಹಾಕೋದಿಲ್ಲ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋದು. ಅದು ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ ಗೈಸ್. ನೋಡಿ, ಇದೀಗ ಕರೆಕ್ಟಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಇಲ್ಲದ್ರೆ 3/4 ಗಂಟೆ ಬಿಡುವ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಾಕ್ತೇನೆ. ನೋಡಿ, ಗಂಟೆ ಆಯಿತು, 45 ಮಿನಿಟ್ಸ್ ಆಯಿತು. ಇವಾಗ ಇದನ್ನು ಚೆನ್ನಾಗಿ ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದೆ. ಈಗ ಎಣ್ಣೆ ಕೂಡ ಕಾದಿದೆ, ಎಣ್ಣೆಗೆ ಹಾಕುವ. ಒಂದು ಎಷ್ಟು ಸಲ ಹಾಕಲಿಕ್ಕೆ ಸಿಗ್ತದಂತೇಳಿ ಗೊತ್ತಿಲ್ಲ ಗೈಸ್, ಯಾಕೆಂದರೆ ಸ್ವಲ್ಪ ಇದೆ ಅಲ್ಲ ಜಾಸ್ತಿ. ಎಣ್ಣೆ ಕೂಡ ನಾನು ಹಾಕಲಿಲ್ಲ, ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದು. ನೋಡುವ ಏನಾಗ್ತದಂತೇಳಿ. ಇದು ಫಸ್ಟ್ ಟರ್ನ್ ಹಾಕ್ತಾ ಇದ್ದೇನೆ. ನೋಡುವ ಯಾವ ರೀತಿ ಆಗ್ತದೆ ಚಿಲ್ಲಿ ಅಂತೇಳಿ. ನೋಡಿ ಗೈಸ್, ಆಗ್ತಾ ಬಂತು, ಕಲರ್ ಚೇಂಜ್ ಆಯಿತು. ಇದನ್ನು ಈಗ ತೆಗೆಯುವ. ನೋಡಿ ಗೈಸ್, ಫಸ್ಟ್ ಟರ್ನ್ ಕಂಪ್ಲೀಟ್. ಇನ್ನು ಸೆಕೆಂಡ್ ಟರ್ನ್ ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ್ದೇನೆ. ಇದು ಕೂಡ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಇಷ್ಟು ಉಳಿದಿದೆ ಗೈಸ್. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಕಾಯಿ ಮೆಣಸು ಮತ್ತು ಈರುಳ್ಳಿಯನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ, ಸೊ
ನಾನು ಹಾಕಲಿಲ್ಲ. ನೋಡಿ ಕಬಾಬ್ ಇಷ್ಟ ಆಗಿದೆ. ಮೂರು ಸಲ ಹಾಕಿದ್ದೇನೆ ಎಣ್ಣೆಯಲ್ಲಿ 3 ಟರ್ನ್ ಮಾಡಿ ಹಾಕಿದ್ದೇನೆ, ಅಷ್ಟೇ ಆದದ್ದು. ಇದು ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ, ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಇವಾಗ ಇಲ್ಲಿ ಸ್ವಲ್ಪ ಹಾಕ್ತೇನೆ, ಮತ್ತೆ ಬೇಕಾದದ್ದು ನೋಡಿ ನಾನು ಅದಕ್ಕೆ. ಆನಂತರ ನಾನಿಲ್ಲಿ ಇದು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ, ಟೊಮೆಟೊ ಕೆಚಪ್. ರೆಡ್ ಚಿಲ್ಲಿ ಸಾಸ್ ಆದ ನಂತರ ನೋಡಿ, ಆನಂತರ ಲಾಸ್ಟಿಗೆ ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಹುಳಿಯಾಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ 3 ಸಾಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದು, ಮತ್ತು ಯಾವ ಪೌಡರ್ ಇದನ್ನು ಯಾವುದು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇವಾಗ ಇದು ಚೆನ್ನಾಗಿ ಆಗಿದೆ. ಇನ್ನು ಸ್ವಲ್ಪ ಇದನ್ನು ಕಬಾಬ್ ಮಾಡಿದ್ದನ್ನು ಅದಕ್ಕೆ ಹಾಕುವ. ಇಲ್ಲಿ ನಾನು ಕಾರ್ನ್ಫ್ಲವರನ್ನು ನೀರು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ, ಅಂದರೆ ಸ್ವಲ್ಪ ಒಂಥರ ಕ್ರಿಸ್ಪಿಯಾಗಿ ಬರ್ತದೆ, ಅದಕ್ಕೋಸ್ಕರ. ಗೈಸ್ ನೋಡಿ, ಫೈನಲಿ ಹಾಗೇ ಬಿಡ್ತು. ನಾನು ಮತ್ತೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿದೆ, ಮತ್ತು ರೆಡ್ ಚಿಲ್ಲಿ ಸಾಸನ್ನು ಹಾಕಿದೆ. ಹಾಗಾಗಿ ಸ್ವಲ್ಪ ಖಾರ ಸ್ವೀಟ್ ಎಲ್ಲ ಚೆನ್ನಾಗಿ ಬಂತು. ಅದು ಸ್ವಲ್ಪ ಕಮ್ಮಿ ಅಂತ ಅನಿಸಿತು ನನಗೆ. ಆಮೇಲೆ ನಾನು ಸ್ವಲ್ಪ ಇದು ಕಾರ್ನ್ಫ್ಲವರ್ನ ನೀರು ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿದೆ. ಕ್ಯಾಪ್ಸಿಕಮ್ ಇದ್ದಿದ್ದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತಿತ್ತ ಏನೋ, ಬಟ್ ನನ್ನ ಹತ್ರ ಇರಲಿಲ್ಲ, ನನಗೆ ತರಲಿಕ್ಕೂ ನೆನಪಾಗಲಿಲ್ಲ ಗೈಸ್. ಹಾಗಾಗಿ ನಾನು ಇಷ್ಟರಲ್ಲೇ ಮಾಡಿದೆ. ಸೊ ತುಂಬಾ ಚೆನ್ನಾಗಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸೆಕೆಂಡ್ ಟೈಮ್ ಮಾಡೋದು ನಾನು, ಬಟ್ ಆದರೂ ಪರವಾಗಿಲ್ಲ, ಫೈಲ್ ಆಗಲಿಲ್ಲ ಮಾಡಿದ್ದಕ್ಕೆ. ನೋಡಿ, ಎಲ್ಲರೂ ತೆಕ್ಕೊಂಡು ಇಷ್ಟು ಇವಾಗ ಉಳಿದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್.